ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದಾರೆ? ಆರಾಮಿದ್ದಾರೆ ಅಂದ್ಕೊತೀನಿ. ನಾನು ಆರಾಮಿದ್ದೀನಿ. ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. 8:30 9 ಗಂಟೆ ಆಗಿತ್ತು. ನಮ್ಮ ಮನೆಯವ್ರಿಗೆ ಟಿಫಿನ್ ಮಾಡಾತಿದ್ದೆ. ಈ ಕಡೆ ಮೆಂತ್ಯ ಚಪಾತಿ ಮಾಡಬೇಕಂತ ಮೆಂತ್ಯ ಸೊಪ್ಪು ಹೆಚ್ಚಿ ಇಟ್ಕೊಂಡಿದ್ದೆ ಎಲ್ಲನೂ ಸಣ್ಣಗೆ. ಈ ಕಡೆ ನಮ್ಮ ಕುಬ್ಬಿ ಮರಿ ಜಲ್ದಿನೇ ಎದ್ಬಿಟ್ಟೈತೆ ನೋಡ್ರಿ. ಇಲ್ಲೇ ಈಕೆ ಎದ್ಲಂದ್ರೆ ಏನೂ ಕೆಲಸ ಆಗಂಗಿಲ್ಲ ನಂಗೆ. ಇವತ್ತು ಬೆಳಗ್ಗೆ 7:30 ಕರೆಂಟ್ ಹೋಗಿಬಿಟ್ಟಿದ್ವ. ಸೊ ನೋಡಿರಿ, ನೀರು ಕಾಯಿಸ್ಕೊಳಕ್ಕೆ ಇಟ್ಟೇನಿಲ್ಲ, ನಾನು ಹಾಲು ಇಟ್ಟೀನಿ. ಈ ಕಡೆ ಚಾನು ಮಾಡೋಕ್ಕಿಟ್ಟೇನಿ. ಮಾಡೋಕ್ಕಿಟ್ಟು ನಾನು ಸ್ನಾನ ಮಾಡಿ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಈ ಕಡೆ ಬಂದು ಚಹಾ ಕುಡ್ಕೊತ ಕೂತಿದ್ದೆ. ನನ್ನ ಮಗ ಇನ್ನೂ ಮಲ್ಕೊಂಡಿದ್ದ. ಸೊ ನೋಡೋಣ ಬರೀ ಇವತ್ತಿಂದ ಹೆಂಗೆ ಹೋಗ್ತೈತಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಾತ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ನಿಮ್ಮೆಲ್ರಿಗೂ ಕೇಳ್ಕೊತೀನಿ. ನಾನು ಚಪಾತಿ ಇಟ್ಟು ನಮ್ಮ ಅತ್ತೆ ನಾದಿಟ್ಟರು. ಅವರು ಎದ್ದು ಬಂದರು. ಅವರೇ ಇವತ್ತು ನಾಷ್ಟ ಅವರೇ ಮಾಡತ್ತಿದ್ರು ನೋಡಿರಿ. ಪಲ್ಯನೂ ಮಾಡಿಟ್ಟಾರೆ. ಈ ಕಡೆ ಕುರ್ಮಾ ಅಂಥೇಳಿದ ಆಲೂಗಡ್ಡೆ ಮತ್ತು ಬಟಾಣಿ ಅದೆಲ್ಲ ಹಾಕಿ ಮಾಡೀವಿ. ನನ್ನ ಮಗ ಸ್ಕೂಲಿಗೆ ಹೋಗೋಕೆ ರೆಡಿ ಆದ. ಅವರಿಬ್ಬರನ್ನೂ ಸ್ಕೂಲಿಗೆ ಬಿಟ್ಟು ಬರಾಕತ್ತಿದ್ದೆ ನಾನು. ಇವರು ರೋಡ್ ತುಂಬ ಹಿಂಗೆ ಆಟ ಆಡ್ಕೊಂತ ಹೋಗ್ತಾರೆ, ನೋಡ್ತಿರ್ಬೋದು ನೀವು ಇಲ್ಲಿ. ಒಂದೊಂದು ಸರ್ತಿ ನನ್ನ ಮಗ ಹಠ ಮಾಡ್ತಾನೆ, ನಾನು ಒಲ್ಲೆ ಅಂತಾನೆ. ಒಂದೊಂದು ಸರ್ತಿ ಹೋಗ್ತಾನೆ. ಇವತ್ತು ಯಾಕೋ ಸುಮ್ಮನೆ ಸೈಲೆಂಟಾಗಿ ಹೊಂಟಿದ್ದ. ನಾನು ಸ್ವಲ್ಪ ಹೊತ್ತು ಅವ್ನಿಗೆ ಸ್ಕೂಲಿಗೆ ಬಿಟ್ಟು ಬಂದು ರೆಸ್ಟ್ ಮಾಡಿ ಮಧ್ಯಾಹ್ನ ಮಲ್ಕೊಂಡು ಎದ್ದು ಬಾಂಡೆ ಎಲ್ಲ ತೊಳ್ಕೊಳತ್ತಿದ್ದೆ. ಈವ್ನಿಂಗ್ ಇದು. ಮತ್ತು ನಾನು ಮಧ್ಯಾಹ್ನ ವಿಡಿಯೋ ಏನು ಮಾಡ್ಕೊಳ್ಳೆ, ರೆಸ್ಟ್ ತೊಗೊಳತ್ತಿದ್ದೆ. ಮತ್ತೇನು ಅಂದ್ರೆ ಫ್ರೆಂಡ್ಸ್, ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಕೋಬೇಕು. ಏನಂತಂದ್ರೆ, ಸೊ ನಾವು ಇವಾಗ ಏನೋ ಒಂದು ಕೆಲಸ ಮಾಡ್ತೀವಿ ಅಂತ ಮನೆಯೊಳಗೆ ಹೇಳಿರ್ತೀವಿ. ಅದು ಯಾವುದೇ ವಿಚಾರ ಆಗಲಿ, ನಾವೇನು ನಮ್ಮ ಮನಸ್ಸಿಗೆ ಅನಿಸಿದ್ದು ನಮ್ಮ ಹೆಣ್ಮಕ್ಳಿಗೆ ಏನಾದ್ರು ಮನೆಯೊಳಗೆ ಮಾಡ್ಬೇಕು ಅನ್ನೋದು ಭಾಳ ಆಸೆ ಇರ್ತೈತಲ್ಲ. ಸೊ ಹೇಳಿರ್ತೀವಿ ಅಂದಮೇಲೆ ಅದಕ್ಕೆ ಅವರು ಓಕೆ ಅಂತ ಅನ್ನೋದು ಹೇಳಬೇಕು, ಅಥವಾ ಇಲ್ಲ ಅಂತಲೂ ಹೇಳಬೇಕು. ನೀನೇನು ಮಾಡ್ತೀಯಾ, ನಿನ್ನ ಕೈಲಿ ಏನಾಗ್ತೈತಿ, ಮಕ್ಕಳನ್ನ ದೊಡ್ಡವ್ರು ಮಾಡಿರಿ ನೀವು ಅಂತ ಅನ್ನುವಂಥ ಮಾತು ಹೇಳಿಬಿಡ್ತಾರಲ್ಲ. ಸೊ ಅವಾಗ ನಮ್ಮ ಮೈಂಡ್ ಏನಾಗ್ಬಿಡ್ತೈತಿ, ಡಿಸಪಾಯಿಂಟ್ ಆಗಿಬಿಡ್ತೈತಿ. ಸೊ ನಮಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ವಲ್ಲಪ್ಪ ಅಂತ ಅನ್ನಿಸ್ಬಿಡ್ತೈತಿ. ಸೊ ನಾನು ಹಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೂ ಅಂದಿದ್ರು, ಅವ್ರ ಹೆಸರು ತೊಗೊಳಕ್ಕೆ ನಂಗೆ ಇಷ್ಟಪಡೋಂಗಿಲ್ಲ. ನಾನು ಜಸ್ಟ್ ಹಂಗೆ ಹೇಳ್ತೀನಿ ನಿಮ್ಗೆ, ನಿನ್ನ ಕೈಲಿ ಏನಾಗ್ತೈತಿ, ಮಕ್ಕಳನ್ನ ನೋಡ್ಕೊ ಫಸ್ಟ್ ನೀನು ಅಂತ ಹೇಳಿಬಿಟ್ರು. ಸೊ ಅವಾಗ ನನಗೊಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಆಗಿದ್ದಕ್ಕೆ ನಾನು ಸ್ವಲ್ಪ ದಿನ ಕ್ವಿಟ್ ಮಾಡಿದ್ದೆ. ಅಂದರೆ ಫಸ್ಟ್ ನಾನು ಕಾರ್ಟೂನ್ ವೀಡಿಯೋಸ್ ಮಾಡ್ತಿದ್ದೆ. ಕಾರ್ಟೂನ್ ವೀಡಿಯೋಸ್ ಎಡಿಟಿಂಗ್ ಮಾಡಿ ಎಲ್ಲನೂ ನಾನು ಮಾಡ್ಕೊತ ಮಾಡ್ತಿದ್ದೆ. ಸೊ ಹಂಗೆ ಹೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬೇಜಾರಾಗಿ ನಾನು ವಿಡಿಯೋ ಮಾಡೋದು ಬಿಟ್ಬಿಟ್ಟೆ. ಆವಾಗ ನನ್ನ ಮಗ ಸಣ್ಣವನಿದ್ದ. ಅವಾಗಿಂದ ನಾನು ವ್ಲಾಗ್ಸ್ನ ಕಂಟಿನ್ಯೂ ಮಾಡಿದ್ದೆ. ಅಂದರೆ ಇಷ್ಟೊತ್ತಿಗೆ ನನ್ನ ಚಾನಲ್ ಮೊನಿಟೈಸೇಷನ್ ಆನ್ ಆಗಿರ್ತಿತ್ತೇನೋ. ನನಗೂ ಸ್ವಲ್ಪ ಜನ ಗುರುತಿಸ್ತಿದ್ರು, ನನಗೂ ಎಲ್ಲರೂ ಪ್ರೀತಿ ಕೊಡ್ತಿದ್ರು. ಬಟ್ ನಾನು ಕ್ವಿಟ್ ಮಾಡಿದೆ. ಅದಾದಮೇಲೆ ಮತ್ತು 2ನೇ ಪಾಪು ಕನ್ಸೀವ್ ಆದಮೇಲೆ ಅವಾಗ ಮತ್ತೆ ಸ್ಟಾರ್ಟ್ ಮಾಡಿದೆ. ಸೊ ಅವಾಗೂ ಮತ್ತೆ ಡೆಲಿವರಿ ಆತಂತ ಮತ್ತೆ ಕ್ವಿಟ್ ಮಾಡಿದೆ. ಸೊ ಹಿಂಗೆ ಕ್ವಿಟ್ ಮಾಡಿದ ಮೇಲೆ ನೀನೇನು ಮಾಡ್ತೀಯ ಅವ್ರು ಹೇಳೋದಕ್ಕೂ ನಾವು ಮಾಡೋದಕ್ಕೂ ಕರೆಕ್ಟ್ ಆಗಿಬಿಡ್ತೈತಿ. ಸೊ ನಾನು ಒಂದಿನ ಕುಂತು ವಿಚಾರ ಮಾಡಿದೆ. ಸೊ ಅವ್ರು ಹೇಳಿದ್ದಕ್ಕೂ ನಾನು ಮಾಡೋದು ಕರೆಕ್ಟ್ ಆಗತೈತಲ್ಲಪ್ಪ, ಸಿಂಕ್ ಆಗತೈತಲ್ಲ. ಸೊ ಇಲ್ಲ, ನಾನು ಏನಾದರೂ ಮಾಡಬೇಕು, ನಾನು ಇಂಡಿಪೆಂಡೆಂಟ್ ಆಗಬೇಕು. ನಾನು ಎಲ್ಲರೂ ನಮ್ಗೆ ಏನು ಹೆಣ್ಮಕ್ಳಂದ್ರೆ ಬರೀ ಮನೆಯೊಳಗೆ ಕೆಲಸ ಮಾಡ್ಕೊತ ಇರೋರಲ್ಲ. ಸೊ ಅವರು ಏನಾದರೂ ಮಾಡ್ತಾರೆ ಅನ್ನೋದಕ್ಕೆ ನಾನು ಏನಾದರೂ ಮಾಡಿ ತೋರಿಸ್ಬೇಕು ಅನ್ನೋದು ನನ್ನೊಂದು ಛಲ. ಸೊ ಹೊರಗಿಂತ ಹೋಗಿ ನನಗೆ ಜಾಬ್ ಮಾಡೋಕ್ಕಾಗಂಗಿಲ್ಲ, ಯಾಕಂದ್ರೆ ಮಕ್ಕಳು ಇನ್ನೂ ಸಣ್ಣವ್ರು ಅದಾರ. ಸೊ ಅವ್ರನ್ನ ನೋಡಿಕೊಂಡು ಮನೆ ಒಳಗಿನ ಕೆಲಸ ನಾನು ನಿಭಾಯಿಸೋದು, ನನ್ನ ಜವಾಬ್ದಾರಿ ನಾನು ನಿಭಾಯಿಸೋದ್ರೊಳಗೆ ನಂಗೆ ಟೈಮ್ ಆಗಿಬಿಡ್ತೈತಿ. ಸೊ ನನಗೆ ಹೊರಗೆ ಹೋಗಿ ಕೆಲಸ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಅದನ್ನು ನಾನು ರಿಯಲೈಸ್ ಮಾಡಿಕೊಂಡು ಇವಾಗ ಕಂಟಿನ್ಯೂವಸ್ ಆಗಿ ವಿಡಿಯೋಸ್ ಮಾಡಬೇಕು, ಒಂದೇನೋ ಮಾಡಬೇಕು ಅಂಥೇಳಿ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡತ್ತೀನಿ. ಸೊ ನೀವು ಯಾರಾದರೂ ಹಿಂಗೆ ನಿಮ್ಗೆ ಯಾರಾದರೂ ನೆಗೆಟಿವ್ ಆಗಿ ಮಾತಾಡಿದ್ರೆ, ನೀವೇನಾದರೂ ಮಾಡ್ಬೇಕು ಅಂದ್ಕೊಂಡಿರ್ತೀವಿ. ಸೊ ನಿಮ್ಗೆ ಅವ್ರು ಹಿಂಗೆ ಕೊಂಕು ಮಾತಾಡಿದಾಗ ನೀವು ಬೇಜಾರಾಗಕ್ಕೆ ಹೋಗಬೇಡ್ರಿ, ನೀವೂ ಮಾಡಿರಿ. ಅದು ಕಷ್ಟನೋ ಸುಖನೋ ಅದು ಆಗುತ್ತೋ ಬಿಡ್ತೈತೋ, ಮುಂದದು ನಾವು ಮಾಡೋ ಕೆಲಸ ವಿನ್ ಆಗ್ತೈತೋ ಅಥವಾ ಲಾಸ್ ಆಗ್ತಿತ್ತೋ ಗೊತ್ತಿಲ್ಲ. ಬಟ್ ಟ್ರೈ ಅಂತೂ ಮಾಡಬೇಕು. ಇನ್ನೇನು ವಿನ್ ಆದ್ರೆ ನಾವು ಖುಷಿ ಪಡ್ತೀವಿ, ಲಾಸ್ ಆತಂದ್ರೆ ಪಾಠ ಕಲಿತೀವಿ ಅಷ್ಟೇ. ನಾನು ಹಿಂಗೆ ಅಂದ್ಕೊಂಡು ಸೊ ನಾನು ಇವಾಗ ಮತ್ತೆ ಸ್ಟಾರ್ಟ್ ಮಾಡೀನಿ. ನೋಡೋಣ ಅದಕ್ಕೆ ಎಲ್ಲಿಗೆ ಕರ್ಕೊಂಡು ಬಂದು ನಿಂದಿರ್ತೈತಿ ಅಂತ ಗೊತ್ತಿಲ್ಲ. ನನ್ನ ಮಗನೂ ನಮ್ಮ ಮಮ್ಮಿ ಮನೆಗೆ ಹೋದ. ಇವಾಗ ನಮ್ಮ ಮಮ್ಮಿ ಮನೆಗೆ ಹೋದ. ನಮ್ಮ ಮಮ್ಮಿ ಮನೆಗೆ ದೂರ ಇಲ್ಲ, ಇಲ್ಲೇ ಒಂದು 10 ನಿಮಿಷದ ದಾರಿ. ಗಾಡಿ ಮೇಲೆ ಹೋದರೆ 10 ನಿಮಿಷ. ಯಾಕೋ ಸಾಟರ್ಡೆ ಅಲ್ಲ, ಸೊ ಅದಕ್ಕೆ ಹೋಗ್ತೀನಿ ಅಂತ ಹಠ ಮಾಡತ್ತಿದ್ದ. ಅವಂಗೂ ಒಂದೇ ಕಡೆಯಿಂದ ಬೋರ್ ಆಗ್ತೈತಿ, ಮತ್ತು ನನಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ.
ಅವನಿದ್ರೆ ಸ್ವಲ್ಪ ಜಾಸ್ತಿ ಕೆಲಸ ನನಗೆ ಕೆಲಸ ಅನ್ನೋದಕ್ಕಿಂತ ಕಾಡಿಸ್ತಾನೆ ಅವನು ಜಗ್ಗುಡಾಳ್ದಾನ ಅವನು ಅದಕ್ಕೆ ಈಕಿನ್ನೂ ಜಗ್ಗುಡಾಳಾಗ್ಬಿಟ್ಟಾಳ ಅವನು ಉಡಾಳಾಗ್ಬಿಟ್ಟಾನ ಈಕಿಗಂತೂ ಇವಾಗ ಹಲ್ಲು ಬರಾಕುಂತವಲ್ಲ ಜಗ್ಗು ತಲೆ ತಿನ್ನಾಕುಂತಾಳ ನಂದು ಅದಕ್ಕೆ ನಂಗೆ ಡೈಲಿ ವಿಡಿಯೋಸ್ ಮಾಡೋಕೆ ಆಗತ್ತಿಲ್ಲ ಆಕಿಗೆ ಆರಾಮ ಅನಿಸ್ವಲ್ತು ಸೊ ಭಾಳ ಕಿರಿ ಮಾಡತ್ತಾಳ ಮಕ್ಕಳಿಗೆ ಹಲ್ಲು ಬರ ಹತ್ರ ಭಾಳ ಕಿರಿಕಿರಿ ಆಗ್ತೈತಿ ಮೈ ಬಿಸಿ ಆಗೋದು ಜ್ವರ ಬರೋದು ಮತ್ತು ಮೋಷನ್ನ ಸ್ಟಾರ್ಟ್ ಆಗೈತೆ ಆಕೆಗೆ ಮೋಷನ್ ಏನು ಅಷ್ಟು ಮಾಡತ್ತಿಲ್ಲ ಒಂದೆರಡು ಸತಿ ಮಾಡ್ತಿದ್ಲು ಇವತ್ತೇನು ಮಾಡಿಲ್ಲ ಬಟ್ ತಲೆಯೆಲ್ಲ ಬಿಸಿ ಆಗತ್ತೈತಿ ಹಲ್ಲು ಉಬ್ಬ ಬಂದವಕ್ಕಿಗೆ ಒಡ್ಯಾತವ ಇವಾಗ ಹಲ್ಲು ಸೊ ಅದಕ್ಕೆ ಭಾಳ ತಲೆ ತಿನ್ನೋಂತಾಳೆ ನನಗೊಂದು ಕ್ಷಣನೂ ಕುಂದ್ರಾಕ ಕೊಡತ್ತಿಲ್ಲ ಮಲ್ಕೊಂಡಾಗಷ್ಟ ರೆಸ್ಟ್ ಅನ್ಸುತ್ತೆ ಉಳ್ಕಿದ್ದು ಆಕೆ ಎದ್ದಿದ್ಲಂದ್ರೆ ಬರೀ ಆಕೆ ನೋಡ್ಕೊಳ್ಳೋದು ಆಗ್ಬಿಡ್ತೈತೆ ನನಗೆ ಅಡುಗೆ ಮಾಡೋಕ್ಕೂ ಬಿಡತ್ತಿಲ್ಲ ಅಷ್ಟು ಕಾಡ್ಸಕ್ಕೆ ಆಕೆ ನನಗೆ ಸೊ ಇವಾಗ ನೋಡಿ ಸ್ನಾನ ಮಾಡಿಸಿದ್ನಲ್ಲ ಮಲ್ಕೊಂಡಾಳ ಸೊ ಆರಾಮ್ ಸ್ವಲ್ಪ ನಾನು ಕುಂತಿದ್ದೆ ಚಹಾ ಮಾಡ್ಬೇಕು ಇವಾಗ ಕುಂತೀನಿ ಸ್ವಲ್ಪ ಹೊತ್ತು ನನ್ನ ಮಗ ಹೋದ್ನಲ್ಲ ಇವಾಗ ಜಸ್ಟ್ ಅದಕ್ಕೆ ಸ್ವಲ್ಪ ನಿಮ್ಮ ಜೊತೆ ಮಾತುಕತೆ ಮಾತಾಡೋಣ ಅಂತೇಳಿ ಮಾತಾಡತ್ತೀನಿ ಡೈಲಿ ವಿಡಿಯೋ ಹಾಕೋಕ್ಕಂತೂ ಆಗತ್ತಿಲ್ಲ ಬಟ್ ಚಾಲೆಂಜ್ ಆಗಿ ತೊಗೊಂಡೆ ನಾನು ಡೈಲಿ ವಿಡಿಯೋ ಹಾಕಲೇಬೇಕು ಅಂತಂದು ಸೊ ಮಿಸ್ ಮಾಡೋಂಗಿಲ್ಲ ಮಾಡಿ ಹಾಕ್ತೀನಿ ಡೈಲಿ ವ್ಲಾಗ್ ಪ್ಲೀಸ್ ಎಲ್ಲರೂ ನೀವು ಸಪೋರ್ಟ್ ಮಾಡಿರಿ ನಂಗೆ ನಿಮ್ಮ ಸಪೋರ್ಟ್ ನನಗೆ ಭಾಳ ಇಂಪಾರ್ಟೆಂಟ್ ಐತಿ ಸೊ ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ನಾನು ಮಾಡ್ತೀನಿ ಇವಾಗ ಏನಾಗ್ತೈತಿ ಅಂದ್ರೆ ಯಾರೂ ನನಗೆ ಏನದು ಲೈಕ್ ಮಾಡತ್ತಿಲ್ಲ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ ಅಂತಂದ್ರೆ ನನಗೂ ಒಂಥರ ಬೇಜಾರಾಗ್ತೈತಿ ಸೊ ವಿಡಿಯೋ ಮಾಡೋಕೆ ಇಷ್ಟ ಮನಸ್ಸು ಬರೋಂಗಿಲ್ಲ ಸೊ ನೀವು ನಂಗೆ ಸ್ವಲ್ಪ ಸಪೋರ್ಟ್ ಮಾಡಿದರೆ ನನಗೂ ಒಂಥರ ಮೋಟಿವೇಶನ್ ಆಗುತ್ತಲ್ಲ ಸೊ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ನನ್ನ ಮಗಳು ಸ್ವಲ್ಪ ಊಟನೂ ಕಮ್ಮಿ ಮಾಡಿಬಿಟ್ಟಾಳೆ ಇವಾಗ ಅದೊಂದು ತಲೆ ಬಿಸಿ ಆಗ್ಬಿಟ್ಟೈತೆ ನನಗೆ ಯಾಕೆ ಹಂಗೆ ಮಾಡತ್ತಲ್ಲ ಗೊತ್ತಿಲ್ಲ ಆರಾಮ ಅನ್ನಿಸ್ವಲ್ದ ಪಾಪ ನಾನು ಸ್ವಲ್ಪ ಕೆಲ್ಸಕ್ಕೆ ಬ್ಯುಸಿ ಒಳಗೆ ಇದ್ಬಿಡ್ತೇನೆ ಅದಕ್ಕೆ ವಿಡಿಯೋನೂ ಮಾಡೋಕ್ಕಾಗತ್ತಿಲ್ಲ ನಂಗೆ ಡೈಲಿ ಸೊ ಅದೇ ಪ್ರಾಬ್ಲಮ್ ಆಗೈತೆ ನೋಡಿರಿ ಮತ್ತೇನಿಲ್ಲ ಇವಾಗ ಮಲ್ಕೊಂಡಾಳ ನಿದ್ದೆ ಮಾಡತ್ತಾಳ ಮಸ್ತಾಗಿ ಸ್ನಾನ ಮಾಡಿಸಿದ್ನಲ್ಲ ಬಿಸಿ ನೀರು ಅದಕ್ಕೆ ಮಲ್ಕೊಂಡಾಳಕಿ ಸ್ವಲ್ಪ ಮಸಾಜ್ ಮಾಡಿದೆ ಆಕಿಗೆ ನಾನು ಮಸಾಜ್ ಪ್ಯಾರಾಶೂಟ್ ಆಯಿಲಿಂದನ ಮಸಾಜ್ ಮಾಡೋದು ಡೈಲಿ ಆಕಿಗೆ ಮಸಾಜ್ ಮಾಡ್ತೀನಿ ಯಾಕಂದ್ರೆ ಮೈಯೆಲ್ಲ ಭಾರ ಆಗಿಬಿಟ್ಟಿರ್ತೈತಿ ಆಟ ಆಡಿ ಸೊ ಅದಕ್ಕೆ ಸ್ವಲ್ಪ ಮಸಾಜ್ ಮಾಡಿದ್ರೆ ಅವ್ರಿಗೂ ಆರಾಮ ಅನಿಸ್ತೈತಿ ಬಿಸಿನೀರು ಹಾಕಿದ್ರೆ ಆರಾಮ ಅನಿಸ್ತೈತಿ ಅಂತೇಳಿ ಸೊ ಮಸಾಜ್ ಮಾಡಿ ಮಲಗಿಸೀನಿ ಸೊ ಅದಕ್ಕೆ ಮಸ್ತ್ ನಿದ್ದೆ ಹೊಡ್ಯಾತಾಳೆ ಓಕೆ ಬರೀ ಮತ್ತು ನೈಟ್ವರೆಗೂ ಇವತ್ತು ಏನೇನು ಆಗ್ತೈತಿ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನಂತೂ ಈ ಸತಿ ಗಿವ್ ಅಪ್ ಮಾಡೋಂಗಿಲ್ಲ ಫ್ರೆಂಡ್ಸ್ ಅದೇನಾದರೂ ಆಗಲಿ ಆಗಿದ್ದಾಗಲಿ ಅಂಥೇಳಿ ಟ್ರೈ ಮಾಡತ್ತೀನಿ ಸೊ ಅದಾಗಲೇಬೇಕು ಅಂಥೇಳಿ ನಾನು ಅಂದ್ಕೊಂಡು ದೇವ್ರ ಹತ್ರ ಬೇಡ್ಕೊತೀನಿ ಕೆಲಸ ಮಾಡ್ತೀನಿ ಸೊ ಟ್ರಸ್ಟ್ ಮಾಡತ್ತೀನಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡೀನಿ ಪ್ರೇ ಟ್ರಸ್ಟ್ ವೇಟ್ ಅನ್ನೋ ಒಂದು ಪಾಲಿಸಿನ ನಾನು ಇವಾಗ ಫಾಲೋ ಮಾಡತ್ತೀನಿ ನೋಡ್ತಾ ಇರ್ಬೋದು ನೀವು ನನ್ನ ಮಗಳನ್ನ ಕರ್ಕೊಂಡು ಆಟ ಆಡತ್ತಿದ್ದೆ ಸೊ ಮಧ್ಯಾಹ್ನಕ್ಕೆ ಅಡುಗೆ ಅನ್ನ ಸಾಂಬಾರು ಮಾಡಿದ್ವಿ ರಾತ್ರಿಗೆ ಇವಾಗ ರೊಟ್ಟಿ ಮಾಡಬೇಕು ಬೇಳೆ ಪಲ್ಯ ಮಾಡಬೇಕು ಅನ್ನ ಸಾಂಬಾರು ಐತಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ನಿಮ್ಮ ಪ್ರೀಷಿಯಸ್ ಟೈಮ್ನ ನಂಗೆ ಕೊಟ್ಟು ನನ್ನ ವಿಡಿಯೋಸ್ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್